ನಾವು ಹೇಗ್ ಬರಿತಾ ಇದ್ದೀವಿ, ಏನ್ ಬರಿತಾ ಇದ್ದೀವಿ ಅನ್ನೋದನ್ನ ಕಣ್ಣು ಸದಾ ಕಾಲ ಕಣ್ಣಿಟ್ಟು ನೋಡ್ತಾ ಇರ್ಬೇಕು. ಅದು ಕಣ್ಣು ಬರಹವು ಯಾಕಲ್ಲ, ಕೈ ಬರಹ ಮಾತ್ರ ಏಕೆ? ಬಾಸ್ ಇರೋದು ಇಲ್ಲಿ, ಇದು ಅಸಿಸ್ಟೆಂಟ್. ಇದು ಈ ಬಾಸ್ಗೆ ಏನ್ ಅನಿಸ್ಬೋದು ಅಂತ ಹೇಳಿದ್ರೆ, ನಾನು ಬಾಸ್, ನನ್ನಿಂದಾಗಿ ಈ ಕೆಲಸ ನಡೀತಾ ಇದೆ, ನನ್ನ ಹೆಸರಿಲ್ಲ, ಕೈ ಬರಹ. ಮೊದಲನೇ ಪೀರಿಯಡ್ ನಲ್ಲಿ ಯಾವ ಕೈಯಿಂದ ಬರಿತೀವೋ ಅದೇ ಕೈನಿಂದನೇ 4 ಗಂಟೆ ಹೊತ್ತಿಗೆ ಕೈಯೇ ಬರೆಯೋದಾಗಿದ್ರೆ ಬೆಳಗ್ಗೆ ಹೇಗ್ ಬರೆಯುತ್ತೋ ಮಧ್ಯಾಹ್ನ ಹಾಗೆ ಬರೀಬೇಕಾಗಿತ್ತು. ಬೆಳಗ್ಗೆ ಬರೆಯೋದಕ್ಕೂ ಮಧ್ಯಾಹ್ನ ಬರೆಯೋದಕ್ಕೂ ಏನ್ ವ್ಯತ್ಯಾಸ ಆಗಿದೆ ಅಂದ್ರೆ ಮನಸ್ಸು. ಕೈ ಬರಹ ಚೆನ್ನಾಗಿ ಆಗ್ಬೇಕಾದ್ರೆ ದೂಷಿಸ್ಬೇಕಾಗಿರೋದು ಕೈಯನ್ನಲ್ಲ, ಮನಸ್ಸನ್ನ ದೋಷಿಸ್ಬೇಕು. ನಮ್ಮ ಕೈ ಬರಹ ಚೆನ್ನಾಗಿ ಆಗ್ಬೇಕಾದ್ರೆ ಅದಕ್ಕೂ ಮೊದಲು ನಮ್ಮ ಮನಸ್ಸು ಚೇಂಜ್ ಆಗ್ಬೇಕು. ಬರೆಯುವಾಗ ನನ್ನ ಮನಸ್ಸು ಚೆನ್ನಾಗಿ ಬರೀಲಿ ಅಂತ ಯೋಚಿಸಿ ಉತ್ಸಾಹದಿಂದ ಬರೀಲಿ ಅಂತ ಮನಸ್ಸನ್ನ ನಾವು ನಿಯಂತ್ರಿಸಬೇಕಾಗಿರೋದ್ರಿಂದ ಇದು ಯೋಗ, ಕೈ ಬರಹ ಯೋಗ. ನಮ್ಮ ದೇಶದಲ್ಲಿ ಮತ್ತು ವಿದೇಶಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕೈ ಬರಹದ ಬಗ್ಗೆ ಅಜ್ಞಾನ ಇದೆ. ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, ಮಿಸ್ನಾಮರ್ ಅಂತ ಕರೀತಾರೆ, ತಪ್ಪಾಗಿ ಕರೆಯೋ ಅಂತ ಹೆಸರು ಅಂತ. ಈ ಹ್ಯಾಂಡ್ ರೈಟಿಂಗ್ ಅಥವಾ ಕೈ ಬರಹ ಅನ್ನೋದು ಕೂಡ ಆ ಹೆಸರಲ್ಲೇ ತಪ್ಪಿದೆ ಅಂತ ಕಾಣಿಸುತ್ತೆ. ಅದನ್ನ ಕೇಳಿದ ತಕ್ಷಣನೇ ಸಾಮಾನ್ಯವಾಗಿ ಎಲ್ರಿಗೂ ಏನ್ ಅನ್ಸುತ್ತೆ ಅಂದ್ರೆ ಇದು ಕೈ ಮಾಡುವ ಕೆಲಸ ಅಂತ ಅನ್ಸುತ್ತೆ. ಆದ್ರೆ ಇಲ್ಲೇ ನಾವು ಕೈ ಬರಹ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತಪ್ತೀವಿ. ಆ ಹೆಸರಿನಿಂದಾಗಿ ಈ ರೀತಿ ತಪ್ಪು ಕಲ್ಪನೆ ನಮ್ಮಲ್ಲಿ ಉಂಟಾಗುತ್ತೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ನಾವು ಬರಿತಾ ಇರ್ಬೇಕಾದ್ರೆ ಕಣ್ಣು ತೆರೆದೇ ಇರಬೇಕು. ನಾವು ಹೇಗ್ ಬರಿತಾ ಇದ್ದೀವಿ, ಏನ್ ಬರಿತಾ ಇದ್ದೀವಿ ಅನ್ನೋದನ್ನ ಕಣ್ಣು ಸದಾ ಕಾಲ ಕಣ್ಣಿಟ್ಟು ನೋಡ್ತಾ ಇರ್ಬೇಕು. ಅದು ಕಣ್ಣು ಬರಹವು ಯಾಕಲ್ಲ, ಕೈ ಬರಹ ಮಾತ್ರ ಏಕೆ? ಎರಡನೇ ವಿಷಯ, ಈ ಕೈ ಇಡೀ ನಮ್ಮ ದೇಹದ ಒಂದು ಅಂಗ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಇಡೀ ಎಲ್ಲಾ ದೇಹದ ಚಟುವಟಿಕೆಗಳು ನಮ್ಮ ಮೆದುಳಿನಿಂದ ನಿಯಂತ್ರಣ ಆಗುತ್ತೆ. ಮೆದುಳಿನಿಂದ ನಮ್ಮ ದೇಹದ ಎಲ್ಲಾ ಚಟುವಟಿಕೆಗಳು ನಿಯಂತ್ರಣ ಆಗುತ್ತೆ. ಮೆದುಳು ಕೈಗೆ ಆದೇಶ ಕಳಿಸುತ್ತೆ, ಕಮಾಂಡ್ಸ್. ಅದನ್ನ ಇನ್ನೇನ್ ಬರೀಬೇಕು, ಹೇಗ್ ಬರೀಬೇಕು ಅನ್ನೋದನ್ನ ಕಳಿಸುತ್ತೆ, ಕಮಾಂಡ್ಸ್. ಆ ಕಮಾಂಡ್ಸ್ ಬರೋದು ಮೋಟಾರ್ ನರ್ವ್ಸ್ ಅಂತ ಇರುತ್ತೆ, ಅದ್ರ ಮೂಲಕ ಬರುತ್ತೆ. ಇದು ಒಂದು ಟೂಲ್, ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಇದಕ್ಕೆ ತನಗೆ ತಾನೇ ಏನು ನಿರ್ಧಾರ ತಗೊಳ್ಳೋ ಹಾಗೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಬಾಸ್ ಇರೋದು ಇಲ್ಲಿ, ಇದು ಅಸಿಸ್ಟೆಂಟ್. ಇದು ಈ ಬಾಸ್ಗೆ ಏನ್ ಅನಿಸ್ಬೋದು ಅಂತ ಹೇಳಿದ್ರೆ, ನಾನು ಬಾಸ್, ನನ್ನಿಂದಾಗಿ ಈ ಕೆಲಸ ನಡೀತಾ ಇದೆ, ನನ್ನ ಹೆಸರಿಲ್ಲ, ಕೈ ಬರಹ. ನನ್ನಿಂದ ಆದೇಶ ಸಿಕ್ಕಿದ್ರೆ ಮಾತ್ರ ಈ ಕ್ರಿಯೆ ನಡೆಯುತ್ತೆ, ಆದ್ರೆ ನನ್ನ ಹೆಸರೇ ಇಲ್ಲ ಅನ್ಸುತ್ತೆ. ಒಂದು ಯಾರೋ ಶ್ರೀಮಂತರು ಹೊಸದಾಗಿ ಮನೆ ಕಟ್ಸ್ತಾರೆ ಅಂತ ಇಟ್ಕೊಳ್ಳಂತೆ, ಮಹದೇವಪ್ಪ ಅಂತ ಅವ್ರ ಹೆಸರು. ಮನೆ ಪೂರ್ತಿ ಕಟ್ ಆಯ್ತು. ಮನೆ ಕಾಂಪೌಂಡ್ ಮುಂದೆ ಒಂದು ನೇಮ್ ಪ್ಲೇಟ್, ನಾಮ ಫಲಕವನ್ನ ಹಾಕ್ತಾರೆ. ಅಲ್ಲಿ ಗಾರೆ ಕೆಲಸ ಮಾಡಕ್ ಬಂದಿರ್ತಾನಲ್ಲ ಮಾದಪ್ಪ, ಅವನ ಹೆಸರು ಹಾಕ್ತಾರ ಅಥವಾ ಮಹಾದೇವಪ್ಪ ಅಂತ ಹೇಳಿ ಯಾರು ಸೌಕರ್ಯ ಮನೆ ಕಟ್ತಾರೆ ಅವ್ರ ಹೆಸರು ಹಾಕ್ತಾರ? ಮೆದುಳಿಗೆ ಅನ್ಸಲ್ವಾ ನನ್ನ ಹೆಸರು ಇಲ್ವಲ್ಲ ಅಂತ ಹೇಳಿ? ಮತ್ತೆ ಕ್ರಿಯಾವಾಹಿ ನರಗಳು ಅಂತ ಹೇಳ್ತಾರಲ್ಲ, ಮೋಟಾರ್ ನರ್ವ್ಸ್, ಅದ್ರದ್ದು ಕೆಲಸ ಇದೆ. ಅದು ಸಾಗಿಸಿದ್ರೆ ಅಷ್ಟೇನೆ, ಸಂದೇಶಗಳನ್ನ ಸರಿಯಾಗಿ ತಪ್ಪದೆ ಕೈ ಕೆಲಸ ಮಾಡೋದು, ಅದರ ಪಾತ್ರನೂ ಇದೆ. ನಾನು ಇದುವರೆಗೂ ಹೇಳಿರೋ ಅಂತ ಕೈ, ಕಣ್ಣು, ಮೆದುಳು ಮತ್ತು ಕ್ರಿಯಾವಾಹಿ ನರಗಳು ಭೌತಿಕವಾದ ಅಂಗಗಳು. ಅದಕ್ಕೆ ಆಕಾರ, ಗಾತ್ರ ಎಲ್ಲ ಇದೆ. ಆದ್ರೆ ಇವೆಲ್ಲವೂ ಇಲ್ಲದೆ ಇರುವಂತ ನಿರಾಕಾರವಾದ ಒಂದು ಸಂಗತಿ ನಮ್ಮ ಕೈ ಬರಹದ ಮೇಲೆ ಪ್ರಭಾವ ಬೀರುತ್ತೆ, ಅದು ಮನಸ್ಸು. ನಾನು ಹೇಳ್ತೀನಿ, ಇಲ್ಲಿರುವಂತ ವಿದ್ಯಾರ್ಥಿಗಳಿಗೆಲ್ರಿಗೂ ಗೊತ್ತಿರುತ್ತೆ, ನಾವು ಶಾಲೆಗೆ ಹೋದಾಗ ಬೆಳಗ್ಗೆ 9:00 ಫ್ರೆಶ್ ಆಗಿ ಹೋಗಿರ್ತೀವಿ. ಮೊದಲನೇ ಪೀರಿಯಡ್ ನಲ್ಲಿ ಯಾವ ಕೈಯಿಂದ ಬರಿತೀವೋ ಅದೇ ಕೈನಿಂದನೇ ಸಂಜೆ 3:30-4 ಗಂಟೆ ಹೊತ್ತಿಗೆ ಲಾಸ್ಟ್ ಪೀರಿಯಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬೋರ್ಡ್ ಮೇಲೆ ಮ್ಯಾಥ್ಸ್ ಪೂರ್ತಿ ಬರೆದು ಬಿಟ್ಟಿರ್ತಾರೆ. ಆದ್ರೆ ಅದೇ ಕೈ 4 ಗಂಟೆ ಹೊತ್ತಿಗೆ ಕೈಯೇ ಬರೆಯೋದಾಗಿದ್ರೆ ಬೆಳಗ್ಗೆ ಹೇಗ್ ಬರೆಯುತ್ತೋ ಮಧ್ಯಾಹ್ನ ಹಾಗೆ ಬರೀಬೇಕಾಗಿತ್ತು. ಬೆಳಗ್ಗೆ ಬರೆಯೋದಕ್ಕೂ ಮಧ್ಯಾಹ್ನ ಬರೆಯೋದಕ್ಕೂ ಏನ್ ವ್ಯತ್ಯಾಸ ಆಗಿದೆ ಅಂದ್ರೆ ಮನಸ್ಸು. ಬೆಳಗ್ಗೆ ಎಷ್ಟು ಉತ್ಸಾಹದಿಂದ ಮಾಡಬೇಕು ಅಂತ ಕೆಲಸ ಮನಸ್ಸಿನಲ್ಲಿತ್ತೋ ಅಷ್ಟು ಉತ್ಸಾಹ ಮಧ್ಯಾಹ್ನದಲ್ಲಿ ಇರಲ್ಲ. ನಮ್ಗೆಲ್ರಿಗೂ ಗೊತ್ತಿರುತ್ತೆ,
ಮನಸ್ಸು ಮಾಡಿದ್ರೆ ಚೆನ್ನಾಗಿ ಬರೀತಾರೆ ಅನ್ನೋ ವಿಷಯ ಎಲ್ಲರ ಬಗ್ಗೆನೂ ಹೇಳ್ತಾರೆ. ಸೊ ಬೇಕಾಗಿರೋ ಅಂಥದ್ದು ಮನಸ್ಸು. ಕೆಲವರು ನನಗೆ ತುಂಬಾ ಜನ ಭೇಟಿಯಾಗಿರೋರು ಹೇಳ್ತಾರೆ ಅವ್ರ ಕೈ ಬರಹ ಚೆನ್ನಾಗಿರೋದಿಲ್ಲ, ಹ್ಯಾಂಡ್ ರೈಟಿಂಗ್, ನನ್ನ ಕೈ ಬರೆಯೋದು ಹೀಗೆ ಅಂತ ಕೈಯನ್ನ ದೂಷಿಸ್ತಾರೆ. ಕೈ ಬರಹ ಚೆನ್ನಾಗಿ ಆಗ್ಬೇಕಾದ್ರೆ ದೂಷಿಸ್ಬೇಕಾಗಿರೋದು ಕೈಯನ್ನಲ್ಲ, ಮನಸ್ಸನ್ನ ದೂಷಿಸ್ಬೇಕು. ಯಾಕೆ ಅಂದ್ರೆ ಅದರದ ಪ್ರಭಾವನೇ ಅತ್ಯಧಿಕ, ಅದು ಅತಿ ಹೆಚ್ಚಿರೋ ಅಂಥದ್ದು ಅದ್ರದ್ದು. ಇದು ಡಾಕ್ಟ್ರು ಏನು ರೋಗ ಅಂತ ತಿಳ್ಕೊಳ್ದೆ ಅಥವಾ ಯಾರು ರೋಗಿ ಅಂತ ತಿಳ್ಕೊಳ್ದೇನೆ ಚಿಕಿತ್ಸೆ ಕೊಡೋದಕ್ಕೆ ಹೊರಟಾಗಿದೆ. ಒಬ್ಬ ಯುವ ಡಾಕ್ಟರ್ ಹೊಸದಾಗಿ ಪದವಿ ಪಡೆದ ಮೇಲೆ ಒಂದು ಕ್ಲಿನಿಕ್ ಓಪನ್ ಮಾಡದ್ನಂತೆ. ಅವನ ಕ್ಲಿನಿಕ್ಕಿಗೆ ಒಬ್ಬ ಮಹಿಳೆ ಬರ್ತಾಳೆ. ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ, ಕೂತ್ಕೊಮ್ಮ, ಏನ್ ಸಮಸ್ಯೆ? ಆ ಮಹಿಳೆ ಹೇಳ್ತಾಳೆ, ಜ್ವರ ಅಂತ ಹೇಳ್ತಾಳೆ. ಆ ಯುವ ಡಾಕ್ಟರ್ ಸ್ಟೆಥೋಸ್ಕೋಪ್ ಹಾಕೊಂಡು ತುಂಬಾ ಆಸಕ್ತಿಯಿಂದ ಅವರ ಹಾರ್ಟ್ ಬೀಟ್ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಮಹಿಳೆ ಹೇಳ್ತಾಳೆ, ಸರ್, ಜ್ವರ ನನ್ಗಲ್ಲ, ಮಗುಗೆ. ಅವಳು ಮಗು ಕಂಕ್ಳಲ್ಲಿ ಹೊತ್ಕೊಂಡಿರ್ತಾಳೆ. ಅಂದ್ರೆ ಡಾಕ್ಟರ್ಗೆ ರೋಗಿ ಯಾರು ಅಂತಾನೆ ಗೊತ್ತಿಲ್ಲ, ಯಾರಿಗೋ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾನೆ. ನಮ್ಮ ಕೈ ಬರಹ ಚೆನ್ನಾಗಾಗ್ಬೇಕಾದ್ರೆ ಅದಕ್ಕೆ ಮೊದಲು ನಮ್ಮ ಮನಸ್ಸು ಚೇಂಜ್ ಆಗ್ಬೇಕು. ನಾನು ಇದಕ್ಕೆ ಕೈ ಬರಹ ಯೋಗ ಅಂತ ಕರೆದಿದ್ದೀನಿ. ಯೋಗದಲ್ಲಿ ಯೋಗಾಚಾರ್ಯ ಅಷ್ಟಾಂಗ ಯೋಗವನ್ನ ಬರೆದಿರೋ ಅಂತ ಪತಂಜಲಿ ಋಷಿ ಯೋಗ ಅಂದ್ರೆ ಏನು ಅನ್ನುವಂಥ ಡೆಫಿನಿಷನ್ ಅದನ್ನ ಕೊಡ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ. ನಮ್ಮ ಮನಸ್ಸು ಬಹು ಚಂಚಲ, ಅದು ಎಲ್ಲೆಲ್ಲೋ ಏನೇನೋ 5 ನಿಮಿಷದಲ್ಲಿ 20 ನಾನಾ ವಿಷಯಗಳನ್ನ, ಆಕಾಶದ ಕೆಳಗಡೆ ಇರುವಂತ ಎಲ್ಲ ವಿಷಯಗಳನ್ನ ಯೋಚಿಸುತ್ತೆ. ಅದು ಬೇಡದೇ ಇರೋ ವಿಷಯಗಳೇ ಜಾಸ್ತಿ. ಅದು ಅಂಥ ಮನಸ್ಸನ್ನ ನಿಯಂತ್ರಿಸಿ ನನಗೆ ಬೇಕಾಗಿರೋದು ಯಾವ್ದು, ನನಗೆ ಒಳ್ಳೇದು ಅದನ್ನ ಯೋಚಿಸೋ ಹಾಗೆ ಮಾಡೋದಿದೆಯಲ್ಲ, ಅದು ಯೋಗ. ಬರೆಯುವಾಗ ನನ್ನ ಮನಸ್ಸು ಚೆನ್ನಾಗಿ ಬರೀಲಿ ಅಂತ ಯೋಚಿಸಿ ಉತ್ಸಾಹದಿಂದ ಬರೀಲಿ ಅಂತ ಮನಸ್ಸನ್ನ ನಾವು ನಿಯಂತ್ರಿಸಬೇಕಾಗಿರೋದ್ರಿಂದ ಇದು ಯೋಗ, ಕೈ ಬರಹ ಯೋಗ. ಯೋಗ ಅಂದ್ರೆ ಏನು ಅಂತ ಭಗವದ್ಗೀತೆಯಲ್ಲಿ ಒಂದು ಡೆಫಿನೇಷನ್ ಇದೆ, ನಿರೂಪಣೆ. ಯೋಗ ಕರ್ಮಸು ಕೌಶಲಂ. ನಾವು ಮಾಡೋ ಅಂತ ಎಲ್ಲಾ ಕೆಲಸದಲ್ಲೂ ಕೌಶಲ್ಯ, ಸ್ಕಿಲ್ ಅದನ್ನ ಸಾಧಿಸೋ ಅಂಥದ್ದು ಯೋಗ ಅಂತ. ಯಾವುದೇ ಕೆಲಸ ಇರಲಿ, ಕಸ ಗುಡಿಸೋ ಅಂತ ಕೆಲಸ, ಪಾತ್ರೆ ತೊಳೆಯೋ ಅಂತ ಕೆಲಸ, ಬಟ್ಟೆಯನ್ನ ಸ್ವಚ್ಛವಾಗಿ ಮಾಡೋ ಅಂತ ಕೆಲಸ, ಯಾವುದೇ ಕೆಲಸವನ್ನ 2 ರೀತಿಯಲ್ಲಿ ಮಾಡ್ಬೋದ. ಬೇಗ ಮಾಡು, ಬಿಸಾಕೋದು. ಆ ಕೆಲಸವನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ರೆ, ಈ ಕೆಲಸವನ್ನ ನಾನು ಮಾಡೋ ಅಷ್ಟು ಚೆನ್ನಾಗಿ ಇಡೀ ಜಗತ್ತಿನಲ್ಲಿ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿ ಮಾಡ್ತೀನಿ. ಆಗತ್ತೋ ಇಲ್ವೋ ಅಂತ ಯೋಚನೆ ಮಾಡಬಾರದು. ನನ್ನ ಪ್ರಯತ್ನ ಆ ದಿಕ್ಕಿನಲ್ಲಿದೆ ಅಂತ ಯೋಚಿಸ್ಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು ಯೋಗ ಕರ್ಮಸು ಕೌಶಲಂ ಅಂತ. ಅದಕ್ಕೆ ನಾನು ಕೈ ಬರಹ ಅಂತ ಕರೀದೆ, ಅದನ್ನ ಯೋಗ ಅಂತ ಕರೆಯೋದು ಸೂಕ್ತ ಅಂತ ಅನ್ಸುತ್ತೆ.